ಚಲನೆಯಿಲ್ಲದೆ ಅಂಗಾತ ಮಲಗಿಬಿಟ್ಟರೆ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರೊಂದಿಗಿನ ಒಡನಾಟವನ್ನು ಸ್ಮರಿಸುತ್ತಾ ಈ ಲೇಖನವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮನುಷ್ಯ ಜೀವನದ ಸತ್ಯವನ್ನು ಮೂರ್ತ ರೂಪದಲ್ಲಿ ಅನ್ವೇಷಿಸುವುದು ಸಾಹಿತ್ಯವೊಂದೇ ಎಂದು ಮನಗಂಡಿದ್ದ, ಸತ್ಯಾನ್ವೇಷಣೆಯೇ ಬರವಣಿಗೆಯ ಗುರಿಯಾಗಬೇಕು ಎಂಬ ನಿಲುವನ್ನು ಹೊಂದಿದ್ದ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಇನ್ನಿಲ್ಲ. ಅವರು ಕಾದಂಬರಿಗಳನ್ನು ರಚಿಸುತ್ತಿದ್ದ ಕ್ರಮ, ಪ್ರಜ್ಞಾಪ್ರವಾಹ ತಂತ್ರದ ಪ್ರಯೋಗ, ಬಳಸುತ್ತಿದ್ದ ಭಾಷೆ, ಮಾಡುತ್ತಿದ್ದ ಅಧ್ಯಯನ, ಪೂರಕವಾಗಿ ಮಾಡುತ್ತಿದ್ದ ಪ್ರವಾಸ, ಅವರ ಅಪಾರವಾದ ಧಾರಣಾಶಕ್ತಿ ಎಲ್ಲದರಿಂದ ಪ್ರಭಾವಿತಳಾಗಿದ್ದ ನಾನೂ ಆ ಮಾರ್ಗವನ್ನು ಅನುಸರಿಸಲು ಯತ್ನಿಸಿದ್ದುಂಟು. ಆವರ್ತದಂತಹ ಬೃಹತ್ ಕಾದಂಬರಿಯನ್ನು ಬರೆದು ಈಚೆಗೆ ಬರೆದ ಕಾದಂಬರಿಯ ಗಾತ್ರ ಬಹಳ ಚಿಕ್ಕದಾದಾಗ ಈ ವಸ್ತುವನ್ನು ಇನ್ನಷ್ಟು ವಿಸ್ತರಿಸಿ ಬರೆಯಬಹುದಿತ್ತೆ, ಪಾತ್ರಗಳ ಮನೋವ್ಯಾಪಾರಗಳನ್ನು ಇನ್ನಷ್ಟು ಶೋಧಿಸಬಹುದಿತ್ತೆ. ಧಾರಣಶಕ್ತಿ ನಿಮಗಿದೆ ಎಂದು ಭೈರಪ್ಪನವರಿಂದ ಪ್ರಶಂಸೆಗೆ ಪಾತ್ರವಾಗಿದ್ದುದು ನಾನೆಯೇ ಎಂಬ ಪ್ರಶ್ನೆಗಳು ಎದ್ದವು. ಭೈರಪ್ಪನವರ ನಿರ್ಗಮನದ ಸುದ್ದಿ ತಿಳಿದಾಗಿನಿಂದ ಖಾಲಿತನ ಬಿಟ್ಟರೆ ಬೇರಾವ ಭಾವಕ್ಕೂ ಅವಕಾಶವೇ ಇರಲಿಲ್ಲ. ಎಲ್ಲರೂ ಭೈರಪ್ಪನವರ ಕುರಿತು ತಮ್ಮ ಭಾವನೆಗಳನ್ನು ಹಂಚಿಕೊಂಡು ವಿದಾಯ ಹೇಳುತ್ತಿರುವಾಗ ಯತ್ನಿಸಿದರೂ ನನ್ನಿಂದ ಏನನ್ನೂ ಬರೆಯಲೇ ಆಗಲಿಲ್ಲ. ಇದೀಗ ಭೈರಪ್ಪನವರ ಒಡನಾಟವನ್ನು ಸ್ಮರಿಸುತ್ತಾ ಕೆಲವು ಸಾಲುಗಳನ್ನು ಬರೆಯಲು ಅಥವಾ ಪ್ರಸ್ತುತಪಡಿಸಲು ಯತ್ನಿಸುತ್ತಿದ್ದೇನೆ. ನಾನು ಭೈರಪ್ಪನವರ ಕಾದಂಬರಿಗಳನ್ನು ಓದಲು ಆರಂಭಿಸುವುದಕ್ಕೆ ಮೊದಲು ಅವರ ಕಾದಂಬರಿ ಆಧರಿಸಿದ ಅದೇ ಹೆಸರನ್ನೇ ಹೊಂದಿದ್ದ ಟಿ.ಎನ್. ಸೀತಾರಾಮ್ ಅವರ ನಿರ್ದೇಶನದ ಮತದಾನ ಚಿತ್ರವನ್ನು ನೋಡಿದ್ದೆ. ಚಿತ್ರ ನನಗೆ ಬಹುವಾಗಿ ಹಿಡಿಸಿತ್ತು. ಆದರೆ ಅಂತಹ ಒಂದು ಚಿತ್ರಕಥೆಗೆ ಆಧಾರವಾಗಿದ್ದ ಕಾದಂಬರಿಯನ್ನು ಓದಬೇಕೆಂದು ಆಗ ಅನಿಸಿರಲಿಲ್ಲ. ಕೆಲ ದಿನಗಳಲ್ಲಿ ಭೈರಪ್ಪನವರ ದಾಟು ಓದಲು ಸಂದರ್ಭ ಒದಗಿತು. ಕಾದಂಬರಿಯು ನನ್ನನ್ನು ಗಾಢವಾಗಿ ಕಾಡಿತು. ಬಹಳ ದಿನಗಳವರೆಗೆ ಕಾದಂಬರಿಯ ಪಾತ್ರಗಳು ನನ್ನನ್ನು ಆವರಿಸಿಕೊಂಡಿದ್ದುವು. ನಂತರ ಒಂದೊಂದಾಗಿ ಅವರ ಎಲ್ಲ ಕಾದಂಬರಿಗಳನ್ನೂ ಓದಲು ಆರಂಭಿಸಿದೆ. ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೇ, ಧರ್ಮಶ್ರೀ, ಪರ್ವ, ದೂರ ಸರಿದರು, ಜಲಪಾತ, ಗ್ರಹಣ, ನಿರಾಕರಣ, ಸಾರ್ಥ, ತಂತು ಮೊದಲಾಗಿ ಅವರ ಎಲ್ಲ ಕಾದಂಬರಿಗಳನ್ನು, ಆತ್ಮವೃತ್ತಾಂತ ಭಿತ್ತಿಯನ್ನೂ ಓದಿದೆ. ಓದುವುದರೊಂದಿಗೆ ನನ್ನ ಬರವಣಿಗೆಯೂ ಸಾಗಿತು. ಎಷ್ಟೋ ವೇಳೆ ನನಗೆ ಬರೆಯುವುದಕ್ಕೆ ಕೂತಾಗ ಸಂಗೀತಗಾರರು ಹಾಡಲು ಶ್ರುತಿ ಇಟ್ಟುಕೊಳ್ಳುವಂತೆ ಇವರ ಯಾವುದಾದರೂ ಕಾದಂಬರಿಯ ಒಂದೆರಡು ಪುಟಗಳನ್ನಾದರೂ ಓದುವುದು ಅನಿವಾರ್ಯವೆನಿಸುತ್ತಿತ್ತು. ಇದನ್ನು ನಾನು ಭೈರಪ್ಪನವರೊಂದಿಗೇ ಹಂಚಿಕೊಂಡಿದ್ದೇನೆ. ಆ ರೀತಿ ಓದಿದಾಗ ಮಾತ್ರ ನನಗೆ ನನ್ನ ಬರವಣಿಗೆಯ ದಾರಿ ಕಾಣುತ್ತಿತ್ತು ಅಥವಾ ಬರೆಯುವ ಲಹರಿ ಪ್ರಾಪ್ತವಾಗುತ್ತಿತ್ತು. ಈಗ ಅದನ್ನು ಮೀರಲು ಯತ್ನಿಸುತ್ತಿರುವುದು ಬೇರೆಯ ಮಾತು. ನನ್ನ ಮೊದಲ ಕಾದಂಬರಿ ಆವರ್ತ 2014ರಲ್ಲಿ ಪ್ರಕಟವಾಯಿತು. ಈ ಕಾದಂಬರಿಯನ್ನು ಬರೆಯಲು 5 ವರ್ಷಗಳನ್ನು ತೆಗೆದುಕೊಂಡೆ. ಇದಕ್ಕೆ ಮುನ್ನುಡಿಯನ್ನು ಬರೆದ ಎಸ್. ದಿವಾಕರ್ ಅವರು ಈ ಕಾದಂಬರಿಯನ್ನು ಭೈರಪ್ಪನವರ ಸಾರ್ಥ ಕಾದಂಬರಿಗೆ ಹೋಲಿಸಿ ಬರೆದಿದ್ದರು. ಸಾರ್ಥಕ ಭಾವ ಮೂಡಿತು. ಈ ಕಾದಂಬರಿಯ ಒಂದು ಪ್ರತಿಯನ್ನು ಭೈರಪ್ಪನವರಿಗೆ ಅಂಚೆ ಮೂಲಕ ಕಳುಹಿಸಿದೆ. ನಂತರ ನಾನು, ನನ್ನವರು ಮೈಸೂರಿನ ಭೈರಪ್ಪನವರ ಮನೆಗೆ ಹೋದೆವು. 3 ದಿನಗಳ ಕಾಲ ಅವರ ಮನೆಯಲ್ಲಿಯೇ ತಂಗಿದ್ದೆವು. ಆಗ ತಾಯಿ ಸರಸ್ವತಿಯವರು ಊರಿಗೆ ಹೋಗಿದ್ದು ಭೈರಪ್ಪನವರು ಮಾತ್ರವೇ ಮನೆಯಲ್ಲಿ ಇದ್ದುದು. 3 ದಿನಗಳ ಕಾಲವೂ ಕೂತು ನಿಂತು ಮಾತನಾಡುವುದೇ ಕೆಲಸವಾಗಿತ್ತು.
ನಾನು ನನ್ನವರು ಹತ್ತಿರದ ದರ್ಶಿನಿಯಲ್ಲಿ ತಿಂಡಿ ಊಟ ತೇರಿಸಿಕೊಂಡು ಬರುತ್ತಿದ್ದೆವು. ಭೈರಪ್ಪನವರಿಗೆ ಪ್ರಧಾನ್ ಗುರುದತ್ತರ ಮನೆಯಿಂದ ಊಟ ಬರುತ್ತಿತ್ತು. ಆಗಾಗ ನಾನೇ ಅವರ ಮನೆಯಲ್ಲಿ ಟೀ ಮಾಡುತ್ತಿದ್ದೆ. ಹಾಲಿನ ಕೆನೆಯನ್ನು ಬೆಣ್ಣೆ ತೆಗೆಯಲು ಶೇಖರಿಸಿಡುತ್ತಿದ್ದ ಡಬ್ಬಿಗೆ ಹಾಕಲು ಭೈರಪ್ಪನವರೇ ತೋರಿಸಿಕೊಡುತ್ತಿದ್ದರು. ಬಾಕರವಾಟಿಯ ಒಂದು ದೊಡ್ಡ ಡಬ್ಬಿಯನ್ನು ತೆಗೆದು ಮುಂದಿರಿಸಿ, ಸಾಯಂಕಾಲದ ಒಳಗಾಗಿ ಇಬ್ಬರೂ ಸೇರಿ ಮುಗಿಸಬೇಕು ಇದನ್ನು ಎಂದಿದ್ದರು. ನಾವು ಖಾಲಿ ಮಾಡದೆ ಹೋದಾಗ ನಕ್ಕು ಡಬ್ಬಿಯನ್ನು ಹಿಂದಕ್ಕೆ ಇಟ್ಟುಕೊಂಡರು. ನನ್ನ ಮತ್ತು ನನ್ನವರ ನಡುವೆ ಆಗಿದ್ದ ಸಣ್ಣ ಕೋಳಿ ಜಗಳವನ್ನು ಭೈರಪ್ಪನವರೇ ಬಿಡಿಸಿ ಆದರ್ಶ ದಾಂಪತ್ಯದ ಕುರಿತು ಸುದೀರ್ಘವಾಗಿ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ನಾನು ಓದಿದ್ದ ಇವರ ಎಲ್ಲ ಕಾದಂಬರಿಗಳ ಕುರಿತು ನನಗೆ ಅನಿಸಿದ್ದನ್ನು ಹೇಳಿಕೊಂಡೆ. ಕೆಲವು ನಕಾರಾತ್ಮಕ ಪ್ರತಿಕ್ರಿಯೆಗಳನ್ನೂ ನಗುನಗುತ್ತಲೇ ಸ್ವೀಕರಿಸಿದರು. ನಾನು ಕಳುಹಿಸಿದ್ದ ಕಾದಂಬರಿ ಅವರ ಟೇಬಲಿನ ಮೇಲೆ ಕೂತಿತ್ತು. ಅದನ್ನು ಅವರು ನನ್ನೆದುರಿಗೆ ತೆರೆದು ನೋಡಿ, ಇನ್ನೂ ಓದಿಲ್ಲ, ಓದಿದ ಮೇಲೆ ಖಂಡಿತ ಪ್ರತಿಕ್ರಿಯಿಸುತ್ತೀನಿ ಎಂದರು. ನಾನು ಹಿಂದಿರುಗುವಾಗ ನನ್ನನ್ನು ಅಡುಗೆ ಮನೆಗೆ ಕರೆದು ಅರಿಶಿಣದ ಡಬ್ಬಿಯನ್ನು ತೆಗೆದು ಕೈಯಿಗೆ ಒಂದಷ್ಟು ಹಾಕಿಕೊಳ್ಳುವಂತೆ ಹೇಳಿದರು. ಇದೇಕೆನ್ನುವಂತೆ ನೋಡಿದೆ. ನಮ್ಮ ಮನೆಯವರು ಕುಂಕುಮ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ, ಅರಿಶಿಣ ತಗೊಳ್ಳಿ ಮತ್ತು ಇದನ್ನು ಹಿಡಿಯಿರಿ ಎಂದು ಒಂದು ಪುಟ್ಟ ಬೆಳ್ಳಿಯ ಗಣಪತಿಯ ಮೂರ್ತಿಯನ್ನು ಕೈಗೆ ಕೊಟ್ಟರು. ನಾವಿಬ್ಬರೂ ಭೈರಪ್ಪನವರಿಗೆ ಬಾಗಿ ನಮಸ್ಕರಿಸಿದೆವು. ಗೇಟಿನವರೆಗೆ ಬಂದು ಬೀಳ್ಕೊಟ್ಟರು. ಆ ಗಣಪತಿಯ ಮೂರ್ತಿಯನ್ನು ಸಾಹಿತ್ಯ ಗಣಪತಿ ಎಂದು ಆ ದಿನವೇ ಹೆಸರಿಸಿ ನನ್ನ ಓದಿನ ಮೇಜಿನ ಮೇಲೆ ಎಂದಿಗೂ ಇರಿಸಿಕೊಂಡಿದ್ದೇನೆ. ಅಲ್ಲಿಂದ ಹಿಂದಿರುಗಿದ ಒಂದೇ ವಾರದ ಅವಧಿಯಲ್ಲಿ ಭೈರಪ್ಪನವರು ನನಗೆ ಕರೆ ಮಾಡಿ, ಆವರ್ತ ಓದಿದೆ, ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರಿ, ಭಾಷೆಯ ಪ್ರಯೋಗ, ಶೈಲಿ ಎಲ್ಲವೂ ಚೆನ್ನಾಗಿವೆ, ನೀವು ಪ್ರತಿಪಾದಿಸಿರುವ ತತ್ವವಂತೂ ಎಲ್ಲರೂ ಒಪ್ಪುವಂಥದ್ದು. ಕೆಲವು ಪಾತ್ರಗಳಿಗೆ ಪೌರಾಣಿಕ ಪಾತ್ರಗಳ ಹೆಸರುಗಳನ್ನು ಇಟ್ಟಿದ್ದೀರಿ. ಆ ಪಾತ್ರಗಳ ಬಗೆಗೆ ಓದಿಕೊಂಡಿರುವವರಿಗೆ ಈ ಕಲ್ಪಿತ ಕಾದಂಬರಿಯ ಪಾತ್ರ ಬೇರೆಯದು ಎಂದು ಆರಂಭದಲ್ಲಿಯೇ ಗೊತ್ತಾಗುತ್ತದೆ. ಇಷ್ಟು ಸುದೀರ್ಘವಾಗಿ ಬರೆಯುತ್ತೀರಿ ಎಂದರೆ ನಿಮಗೆ ಧಾರಣಾಶಕ್ತಿ ಇದೆ. ಮುಂದೆ ದೊಡ್ಡ ಕಾದಂಬರಿಗಾರ್ತಿಯಾಗುವುದರಲ್ಲಿ ಸಂದೇಹವಿಲ್ಲ ಎಂದರು. ಜೊತೆಗೆ ಪುಟ ಸಂಖ್ಯೆಗಳನ್ನು ಹೇಳಿ, ಕಾಗುಣಿತ ದೋಷಗಳನ್ನು ಗುರುತು ಹಾಕಿಕೊಳ್ಳುವಂತೆ ಹೇಳಿ, ಮುಂದಿನ ಮುದ್ರಣದಲ್ಲಿ ಸರಿಪಡಿಸಿಕೊಳ್ಳಿ ಎಂದರು. ಈಗ ನೀವು ಹೇಳಿದ ಅಷ್ಟೂ ಮಾತನ್ನು ನನಗೆ ಮುಂದಿನ ಮುದ್ರಣಕ್ಕೆ ಬರೆದುಕೊಡಬೇಕು, ಆದೀತೆ ಎಂದೆ ಸಲುಗೆಯಿಂದಲೇ. ಅದಕ್ಕವರು ನಗುತ್ತಾ, ಅದಕ್ಕೇನಂತೆ, ಆಗಲಿ ಎಂದರು. ನಂತರ ಭೈರಪ್ಪನವರು ಬೆಂಗಳೂರಿನ ನಮ್ಮ ಮನೆಗೆ ಬಂದು ಅವರೂ 3 ದಿನಗಳ ಕಾಲ ತಂಗಿದ್ದರು. ಅವರಿಗೆ ಯಾವ ರೀತಿ ಅಡುಗೆ ಮಾಡಬೇಕು ಎಂಬಿತ್ಯಾದಿ ವಿವರಗಳನ್ನು ಅದರಂತೆಯೇ ಮಾಡಿದೆ. ನನ್ನ ಮಗಳು ಉಪಾಸನಾ ಶಾಲೆಯಿಂದ ಯಾವುದೋ ಪ್ರವಾಸಕ್ಕೆ ಹೋಗಿ ಬಂದಿದ್ದಳು. ಅವಳನ್ನು ಕೂರಿಸಿಕೊಂಡು, ಈಗ ನೀನು ಹೋಗಿ ಬಂದ ಪ್ರವಾಸದ ಬಗೆಗೆ ಕನ್ನಡದಲ್ಲಿ ಬರೆದು ನನಗೆ ತೋರಿಸಬೇಕು ಎಂದರು. ವ್ಯಾಲಿ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದ ಅವಳಿಗೆ ಇನ್ನೂ ಕನ್ನಡ ಅಷ್ಟಾಗಿ ಬರುತ್ತಿರಲಿಲ್ಲ. ಅವಳಿಗೆ ಈ ಅಸೈನ್ಮೆಂಟಿನಿಂದ ಕಣ್ಣಲ್ಲಿ ನೀರು ಬರುವುದೊಂದು ಬಾಕಿ. ಬಹಳ ಹೊತ್ತು ಸಮಯ ತೆಗೆದುಕೊಂಡಳು. ನಾವು ಅದು ಇದು ಮಾತನಾಡುತ್ತಾ ಕುಳಿತಿದ್ದೆವು. ಭೈರಪ್ಪನವರೇ ಅವಳನ್ನು ಕೂಗಿ, ಬರೆದೆಯಾ, ಮುಗೀತಾ ಎಂದು ಕೇಳಿದರು. ಅವಳು ಬರೆದಿದ್ದ 4-6 ಸಾಲುಗಳನ್ನು ಹಿಂಜರಿಯುತ್ತಲೇ ತೋರಿಸಿದಳು. ಅವರು ನಗುತ್ತಾ ಅದನ್ನು ತಿದ್ದಿ, ಇನ್ನು ಮೇಲೆ ನಾನು ಬಂದಾಗಲೆಲ್ಲ ಹೀಗೆ ಏನಾದರೂ ಬರೆದು ತೋರಿಸಬೇಕು ಎಂದರು. ಅವರು ಹೇಳಿದಂತೆಯೇ ಮತ್ತೆ ಕೆಲವು ಸಲ ಅವರು ಬಂದರಾದರೂ ಇವಳು ಕಣ್ತಪ್ಪಿಸಿಕೊಳ್ಳುತ್ತಿದ್ದಳು. ಒಮ್ಮೆ ಇವರು ಬಂದಿದ್ದಾಗ ನಾನು, ನನ್ನವರು ಮತ್ತು ಭೈರಪ್ಪನವರು 3 ಸ್ಯಾಂಕಿ ಕೆರೆಯ ಬಳಿಗೆ ವಾಕಿಂಗಿಗೆ ಹೋಗಿದ್ದೆವು. ನನಗೂ ಹಿಂದೂಸ್ತಾನಿ ಸಂಗೀತವೆಂದರೆ ಪ್ರಿಯವೆಂದು ಅವರಿಗೆ ಮೊದಲೇ ಹೇಳಿದ್ದೆ.
ಕಿಶೋರಿ ಅಮೋನ್ಕರ್, ಭೀಮ್ಸೇನ್ ಜೋಶಿ, ರಶೀದ್ ಖಾನ್, ಗಂಗೂಬಾಯಿ ಹಾನಗಲ್ ಅವರುಗಳೆಲ್ಲರ ಗಾಯನದ ಕುರಿತು ಮಾತನಾಡುತ್ತಾ ಹೊತ್ತು ಕಳೆದೆವು. ಆಗ ಇವರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಬಯಸಿ ಬಂದ ಕೆಲವರನ್ನು ಬೈದೇ ಕಳಿಸಿಬಿಟ್ಟರು. ಹೀಗೆ ಮಾತನಾಡುತ್ತಾ ಒಮ್ಮೆ, ನಿಮಗೆ ಸಾಹಿತ್ಯ ವಲಯದಲ್ಲಿ ಬಹಳಷ್ಟು ಟೀಕೆಗಳು ಬರುತ್ತದಲ್ಲ, ಅದನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ, ಬೇಸರವಾಗೋಲ್ಲವಾ ಎಂದು ಕೇಳಿದ್ದೆ. ಹಾಗೆ ಟೀಕಿಸುವವರು ಎಷ್ಟು ಜನ? ನನ್ನ ಓದುಗರ ಬಳಗದವರೆಷ್ಟು ಜನ? ಅಪಾರ ಸಂಖ್ಯೆಯ ಓದುಗರನ್ನು ಸಂಪಾದಿಸಿದ್ದೀನಿ, ತಲೆ ಕೆಡಿಸಿಕೊಳ್ಳೋಲ್ಲ ಎಂದಿದ್ದರು. ಅವರು ಊಟ ಸರಳವಾಗಿ ಇರಲೆಂದು ಹೇಳಿದ್ದರೂ ನಾನು ಪ್ರತಿ ಬಾರಿಯೂ ಖಾರ ಎಣ್ಣೆಗಳನ್ನು ಮಿತವಾಗಿ ಬಳಸಿ ಹಬ್ಬದ ಅಡಿಗೆಯನ್ನೇ ಮಾಡಿ ಬಡಿಸುತ್ತಿದ್ದೆ. ತಮ್ಮ ತಟ್ಟೆಯಲ್ಲಿ ತಂಬುಳಿ ಕಂಡಾಗ ಮಕ್ಕಳಂತೆ ಹೇ ತಂಬುಳಿ ಎಂದು ಖುಷಿಯಿಂದ ಪ್ರಶ್ನಾರ್ಥಕವಾಗಿ ನನ್ನ ನೋಡಿದ್ದು ಇನ್ನೂ ನೆನಪಿದೆ. ಹಿಂದಿನ ದಿನ ನಾನು ಮಾಡಿದ್ದ ಪಾಯಸ ಇಷ್ಟಪಟ್ಟರೆಂದು ಮಾರನೆಯ ದಿನವೂ ಇನ್ನೊಂದು ರೀತಿಯ ಪಾಯಸ ಮಾಡಿ ಬಡಿಸಿದೆ. ಆಗ ಮಾತ್ರ, ಯಾಕೆ ಇಷ್ಟು ಸಿಹಿ ಮಾಡೋದು ನೀವು, ಹೆಚ್ಚು ಸಿಹಿ ತಿನ್ನಬಾರದು ಎಂದು ಹುಬ್ಬು ಗಂಟಿಕ್ಕಿಕೊಂಡಿದ್ದರು. ನನ್ನ ಗತ ಕಾದಂಬರಿಯನ್ನು ಮೈಸೂರಿನ ಅವರ ಸ್ವಗೃಹದಲ್ಲಿಯೇ ಬಿಡುಗಡೆ ಮಾಡಿದ್ದು. ನಾನು, ನನ್ನ ಪ್ರಕಾಶಕರು ಹಾಗೂ ಡ್ರೈವರ್ 3 ಜನ ಮಾತ್ರ ಹೋಗಿದ್ದೆವು. ಆವರ್ತಕ್ಕೆ ಹೋಲಿಸಿದರೆ ಇದು ಅಂತಹ ಹೇಳಿಕೊಳ್ಳುವ ಕಾದಂಬರಿಯಲ್ಲ ಅಂತ ನನಗೆ ಅನಿಸುತ್ತಿತ್ತು. ಆದರೂ ಇದನ್ನು ಇವರಿಂದಲೇ ಬಿಡುಗಡೆ ಮಾಡಿಸಬೇಕೆಂದು ಬಯಸಿದೆ. ಬಿಡುಗಡೆ ಮಾಡಿ ಹರಸಿದರು. ಆಗ ತಾಯಿ ಸರಸ್ವತಿಯವರೂ ಇದ್ದರು. ಕುಂಕುಮ ತಾಂಬೂಲ ಕೊಟ್ಟು ಕಳುಹಿಸಿದರು. ಆವರ್ತ ಕಾದಂಬರಿಯನ್ನು ಮರುಮುದ್ರಣ ಮಾಡುವಾಗ ಪ್ರತಿಕ್ರಿಯೆಯ ರೂಪದಲ್ಲಿ ಕೆಲವು ಸಾಲುಗಳನ್ನು ನನಗೆ ಬರೆದುಕೊಳ್ಳಲು ಹೇಳಿ ಫೋನಿನಲ್ಲಿಯೇ ಡಿಕ್ಟೇಟ್ ಮಾಡಿದ್ದರು. ರಾಮಾಯಣವನ್ನು ಆಧರಿಸಿ ಕಾದಂಬರಿಯೊಂದನ್ನು ಬರೆಯಲು ಆಲೋಚಿಸಿ ಅನೇಕ ಪುಸ್ತಕಗಳನ್ನು ಮನೆಯಲ್ಲಿ ಪೇರಿಸಿಕೊಂಡಿದ್ದೆ. ಒಮ್ಮೆ ಭೈರಪ್ಪನವರು ಬಂದಿದ್ದಾಗ ಅದರ ಬಗ್ಗೆ ಚರ್ಚಿಸಿದ್ದೆ. ಅವರು ರಾಮಾಯಣವನ್ನು ಆಧರಿಸಿ ಉತ್ತರಕಾಂಡ ಬರೆದ ಮೇಲೆ ನಾನು ಚೂಡಾಮಣಿ ಎಂಬ ಸಣ್ಣ ಸಂಗೀತ ನಾಟಕವನ್ನು ಬರೆದೆ. ಭೈರಪ್ಪನವರು ಮತ್ತೊಮ್ಮೆ ಬಂದಾಗ, ನೀವು ಕಳೆದ ಸಲ ಬಂದಿದ್ದಾಗ ಗೆಸ್ಟ್ ರೂಮಿನಲ್ಲಿ AC ಇರಲಿಲ್ಲ, ಈಗ ಹಾಕಿಸಿದ್ದೇವೆ ಎಂದು ನನ್ನವರು ರೂಮಿಗೆ ಕರೆದುಕೊಂಡು ಹೋಗಿ ತೋರಿಸಿದ್ದರು. ಭೈರಪ್ಪನವರು ಅದಕ್ಕೆ ಸಂತೋಷ ವ್ಯಕ್ತಪಡಿಸಿ, ಹೆಚ್ಚು ಚಳಿಯೂ ಆಗದ, ಶೆಕೆ ಎಂದೂ ಅನಿಸದ ಒಂದು ಹದಕ್ಕೆ ಇಟ್ಟುಕೊಳ್ಳಲು ಹವಣಿಸಿದಾಗ ನಾನು, ನನ್ನವರು, ಅವರು ಎಲ್ಲರೂ ರಿಮೋಟ್ನೊಂದಿಗೆ ಕೈ ಬದಲಿಸಿಕೊಂಡು ಆಟವಾಡುವಂತೆ ಬಹಳ ಹೊತ್ತು ಯತ್ನಿಸಿದ್ದು ನೆನ್ನೆ ಮೊನ್ನೆಯಂತಿದೆ. ಅವರು ಸುಮಾರು 5-6 ಬಾರಿ ನಮ್ಮ ಮನೆಗೆ ಬಂದು ತಂಗಿದ್ದಿರಬಹುದು. ಬೆಳಗ್ಗೆ 5 ಗಂಟೆಗೇ ಎದ್ದು ಬಿಡುವರು. ಅವರು ಎದ್ದಿದ್ದಾರೆಂದು ಹೊರಗೆ ಇರುವವರಿಗೆ ತಿಳಿಯುವುದು ಅವರು ಹೊರಡಿಸುತ್ತಿದ್ದ ಓಂಕಾರದ ಧ್ವನಿಯಿಂದ. ಸುಮಾರು 20 ನಿಮಿಷಗಳ ಕಾಲ ಓಂಕಾರದ ದನಿ ಕೇಳಿಸುತ್ತಿತ್ತು. ನಂತರ ಬಾಗಿಲು ತೆರೆದುಕೊಂಡು ಹೊರಗೆ ಬರುತ್ತಿದ್ದರು. ಕಾಫಿ ಪತ್ರಿಕೆಯೆಲ್ಲ ಆದ ಮೇಲೆ ಸ್ನಾನಕ್ಕೆ ಹೋಗುವರು. ಸ್ನಾನದಿಂದ ಬಂದ ಮೇಲೆ ಉಪಹಾರದೊಂದಿಗೆ ಸುದೀರ್ಘವಾದ ಮಾತುಕತೆ. ಸುಮಾರು 10:30-11 ಗಂಟೆಯ ವೇಳೆಗೆ ಸಣ್ಣದಾಗಿ ತೂಕಡಿಕೆ ಬರುತ್ತೆ. ನಾನು ಮನೆಯಲ್ಲಿದ್ದರೆ 1 ಗಳಿಗೆ ಮಲಗಿ ಎದ್ದು ಬಿಡುತ್ತೀನಿ. ಈಗ ನಿಮ್ಮೊಂದಿಗೆ ಮಾತನಾಡಬೇಕು, ಸ್ವಲ್ಪ ಟೀ ಮಾಡಿ ಕುಡಿದರೆ ನಿದ್ದೆ ಹೋಗುತ್ತೆ ಎನ್ನುತ್ತಿದ್ದರು. ಯಾವುದೋ ಸಂದರ್ಭ ನನ್ನ ಮಗಳನ್ನು ಭೈರಪ್ಪನವರಿಗೆ ನಮಸ್ಕರಿಸಲು ಕೂಗಿ ಕರೆದೆ. ಅವಳು ಬರುತ್ತಿದ್ದಂತೆಯೇ ಅಚ್ಚರಿಯಿಂದ ನೋಡಿ, ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ, ಇವಳಿಗೆ ಗಂಡೆಲ್ಲಿಂದ ತರುವುದು ಎಂದಿದ್ದರು. ನಾವೆಲ್ಲ ನಕ್ಕು ನನ್ನ ಮಗಳು ನಾಚಿಕೆಯಿಂದ ಮುದ್ದೆಯಾಗಿದ್ದಳು. ಈಗ ಅವಳೇ ಈ ಮಾತನ್ನು ಅವರ ಧಾಟಿಯಲ್ಲಿಯೇ ಆಡಿ ತೋರಿಸುತ್ತಾಳೆ. ಉತ್ತರಕಾಂಡ ಕಾದಂಬರಿಯ ಕುರಿತ ವಿಚಾರಗೋಷ್ಠಿಯಲ್ಲಿ ನನ್ನದೂ ಒಂದು ಪ್ರಬಂಧ ಮಂಡನೆ ಇತ್ತು. ಸಮಯದ ಅಭಾವದಿಂದ ನಾನು ಮಾಡಿಕೊಂಡಿದ್ದ 2 ಟಿಪ್ಪಣಿಗಳಲ್ಲಿ ಒಂದನ್ನು ಪ್ರಸ್ತುತಪಡಿಸಲು ಸಾಧ್ಯವಾಗಿ ಇನ್ನೊಂದನ್ನು ನಂತರ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದೆ.
ಭೈರಪ್ಪನವರು ಕರೆ ಮಾಡಿ ನನ್ನ ಪ್ರಬಂಧ ಮಂಡನೆಯನ್ನು ಮನದುಂಬಿ ಪ್ರಶಂಸಿಸಿದರು ಮತ್ತು ಫೇಸ್ಬುಕ್ಕಿನ ಲೇಖನವನ್ನೂ ಓದಿ ಮೆಚ್ಚಿಕೊಂಡಿದ್ದಾಗಿ ಹೇಳಿದರು. ಮುಂದೆ ನಾನು ಮಾಯೆ, ಚಿತ್ತರಂಗ ಕಾದಂಬರಿಗಳನ್ನು ಬರೆದು ಪ್ರಕಟಿಸಿದಾಗ ಅವರಿಗೆ ಫೋನಿನ ಮೂಲಕ ಸಂಪರ್ಕಿಸಿ ಸಂಕ್ಷಿಪ್ತವಾಗಿ ಕತೆ ನಿರೂಪಿಸಿದ್ದೆ. ಪುಸ್ತಕ ಕಳಿಸಿದರೆ ಅವರಿಗೆ ತಮ್ಮೆಲ್ಲ ಚಟುವಟಿಕೆ, ಅಧ್ಯಯನಗಳ ನಡುವೆ ನನ್ನ ಕೃತಿಗಳನ್ನು ಓದುವುದು ಅಸಾಧ್ಯವಾಗಬಹುದು ಎಂಬ ಅಳುಕಿತ್ತು. ನಮ್ಮ ಮನೆಯ ಹಿರಿಯರಂತೆ ಇದ್ದರು. ನಮ್ಮ ಕಷ್ಟ ಸುಖಗಳಿಗೆ ಕಿವಿಯಾಗಿದ್ದರು. ಸಮಯೋಚಿತವಾಗಿ ತಮ್ಮ ಅನುಭವದ ಮಾತುಗಳನ್ನು ಹೇಳುತ್ತಿದ್ದರು. ನನ್ನವರು ತೀರಿಕೊಂಡಾಗ ಕರೆ ಮಾಡಿ ಸಾಂತ್ವನ ಹೇಳಿದ್ದರು. ಶೀಘ್ರವೇ ಬಂದು ಮಾತನಾಡಿಸಿಕೊಂಡು ಹೋಗುವುದಾಗಿ ಹೇಳಿದ್ದರು. ಆನಂತರ ನಾನೊಮ್ಮೆ ಕರೆ ಮಾಡಿದ್ದಾಗ ಕಿವಿಗೆ ಹಾಕಿಕೊಳ್ಳುವ ಮಿಷನ್ ಇಲ್ಲದೆ ಮಾತನಾಡಲು ಫೋನ್ ಕೈಗೆ ತೆಗೆದುಕೊಂಡಿದ್ದರೆಂದು ತೋರುತ್ತದೆ. ನಾನು ಮಾತನಾಡುವುದು ಅವರಿಗೆ ಕೇಳಿಸುತ್ತಲೇ ಇರಲಿಲ್ಲ. ಬಹಳ ಹೊತ್ತು ಏನು, ಯಾರು, ಕೇಳುತ್ತಿಲ್ಲ ಎಂದು ಹೇಳಿಕೊಂಡೇ ಫೋನು ಹಿಡಿದಿದ್ದರು. ನಂತರ ನಾನು ಫೋನ್ ಮಾಡಲೇ ಇಲ್ಲ. ಸಂತೇಶ್ವರದ ಕೆರೆಗೆ ಹೇಮಾವತಿಯಿಂದ ನೀರು ಪೂರೈಕೆ ಮಾಡಿಸಿದ್ದ ಸುದ್ದಿ, ಊರಿನಲ್ಲಿ ಲೈಬ್ರರಿ ಮಾಡುತ್ತಿರುವ ಸುದ್ದಿ, ಭೈರಪ್ಪ ಪ್ರತಿಷ್ಠಾನದ ಸುದ್ದಿ ಎಲ್ಲವನ್ನೂ ಪತ್ರಿಕೆಗಳಲ್ಲಿ ಓದಿ ತಿಳಿದುಕೊಂಡೆ. ಯಾರೊಂದಿಗೂ ಹೆಚ್ಚು ಮಾತನಾಡದೆ, ಪ್ರಕಟಗೊಳ್ಳದೆ ನನ್ನ ಪಾಡಿಗೆ ಬರೆದುಕೊಂಡಿದ್ದ ಕಾಲವದು. ಈಚೆಗೆ ಹೊಸ ಕೃತಿಗಳ ಪ್ರಕಟಣೆಗಳೊಂದಿಗೂ ಯೂಟ್ಯೂಬ್ ವಾಹಿನಿಯ ಮೂಲಕವೂ ಸ್ವಲ್ಪ ಚಟುವಟಿಕೆಯನ್ನು ಬಿರುಸುಗೊಳಿಸಿ ಸದ್ಯ ಅವರನ್ನು ಒಮ್ಮೆಯಾದರೂ ಕಂಡು ಮಾತನಾಡಿಸಿಕೊಂಡು ಬರಬೇಕೆಂದು ಯೋಚಿಸುತ್ತಿರುವಾಗ ಭೈರಪ್ಪನವರು ಇನ್ನಿಲ್ಲ ಎಂಬ ಸುದ್ದಿ ಬಂದೆರಗಿತು. ಅಗಾಧವಾದ ಖಾಲಿತನ ಆವರಿಸಿಕೊಂಡಿತು. ಯಾವ ಕೆಲಸ ಮಾಡಲೂ ಚೈತನ್ಯವೇ ಇಲ್ಲದಂತೆ ಆಯಿತು. ಈಗಂತೂ ಬೇಡದ ಯೋಚನೆಗಳು ಬಂದು ಮುತ್ತಿಕೊಂಡು ಹಿಂಸಿಸುತ್ತವೆ ಎಂದು ನಾನೇ ಹಲವಾರು ಕೆಲಸಗಳಿಂದ ನನ್ನನ್ನು ಬಂಧಿಸಿಕೊಂಡಿದ್ದೇನೆ. ಹೀಗಾಗಿ ನಿತ್ಯದ ಕೆಲಸಗಳು ಅವೇ ಒತ್ತಡ ಹಾಕಿ ನನ್ನಿಂದ ಮಾಡಿಸಿಕೊಳ್ಳುತ್ತವೆ. ಆ ರೀತಿಯಾಗಿ ಮನಸ್ಸು ನೆಡಲು ಕಷ್ಟಪಡುತ್ತಲೇ ಹೇಗೋ ನಿಧಾನಗತಿಯಲ್ಲಿ ಕೆಲಸ ಸಾಗಿದೆ. ನಿನ್ನೆಯ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪನವರ ಅಂತಿಮ ದರ್ಶನ ಪಡೆದು ಬಂದೆ. ಪರ್ವ ಕಾದಂಬರಿಯ ಅರಿಕೆಯ ಭಾಗದಲ್ಲಿ ರೂಢಿಯೇ ನಮ್ಮ ಬಹುತೇಕ ನಂಬಿಕೆಗಳ ಮೂಲ. ಇವನ್ನೆಲ್ಲ ಬಿಟ್ಟು ಜೀವನದ ಕೊನೆಯ ಸಾವಿನ ದೃಷ್ಟಿಯಿಂದ ಜೀವನವನ್ನು ನೋಡಿದರೆ ಹೊಸ ಅರಿವು ಹುಟ್ಟಬಹುದು ಎಂಬ ಭಾವ ಬೆಳೆಯಿತೆಂದು ಬರೆದುಕೊಂಡಿದ್ದಾರೆ. ಬಾಲ್ಯದಲ್ಲಿಯೇ ಹೆತ್ತ ತಾಯಿಯೊಂದಿಗೆ ತಮ್ಮ, ತಂಗಿ ಮೊದಲಾಗಿ ಹತ್ತಿರದವರನ್ನೆಲ್ಲ ಕಳೆದುಕೊಂಡು ಸಾವಿನ ಬಗೆಗೆ ಅಪಾರವಾದ ಕುತೂಹಲವೂ ಯೋಚನೆಯೂ ತೊಡಗಿ ಅದರ ಸಲುವಾಗಿಯೇ ಆಧ್ಯಾತ್ಮದ ಬೆನ್ನು ಹತ್ತಿದವರು ಅವರು. ಅವರ ಕಾದಂಬರಿಗಳಲ್ಲಿ ಸಾವು ಎಂಬುದು ನೆರಳಾಗಿ ಹಿಂಬಾಲಿಸಿದೆ. ಒಮ್ಮೆ ನಮ್ಮ ಮನೆಯಲ್ಲಿ ಅವರಿಗಾಗಿ ಕಪ್ಪು ಅಕ್ಕಿಯ ಅನ್ನ ಮಾಡಿದಾಗ ನಾನು ಕಪ್ಪಕ್ಕಿಯ ಅನ್ನ ಎಂದೂ ತಿಂದಿರಲಿಲ್ಲ. ಇಂಥದ್ದು ಕಂಡಾಗ ಇಂತಹವುಗಳನ್ನು ನಾನು ಅನುಭವಿಸಿಯೇ ಇಲ್ಲವಲ್ಲ, ಇದನ್ನು ಒಮ್ಮೆಯಾದರೂ ತಿಂದು ರುಚಿ ನೋಡಬೇಕು ಅನಿಸುತ್ತದೆ. ಇಂತಹ ಕ್ಷಣಗಳಲ್ಲಿಯೇ ಇನ್ನೂ ಬದುಕಬೇಕು ಅಂತಲೂ ಅನಿಸುತ್ತದೆ ಎಂದಿದ್ದರು. ಸಾವಿನ ಬಗೆಗೆ ಮಾತನಾಡುತ್ತಾ ಏನೇನೋ ವ್ಯಾಧಿ ಬಂದು ನರಳಿ ಸಾಯುವುದಕ್ಕಿಂತ ಹೃದಯಾಘಾತ ಆಗಿಬಿಟ್ಟರೆ ಉತ್ತಮ. ಹೆಚ್ಚು ನರಳಾಟವಿಲ್ಲದೆ ಒಂದು ಸಲಕ್ಕೆ ಗಕ್ಕನೆ ಸಾವು ಬಂದು ಬಿಡುವುದು ಒಳ್ಳೆಯದು ಎಂದಿದ್ದರು. ಅಂತೆಯೇ ಅವರು ಹೃದಯಾಘಾತದಿಂದಲೇ ತೀರಿಕೊಂಡರೆಂದು ತಿಳಿಯಿತು. ತಮ್ಮ ಕಾದಂಬರಿಗಳಲ್ಲಿ ಹಲವಾರು ಪಾತ್ರಗಳನ್ನು ಸೃಷ್ಟಿಸಿ ಆ ಎಲ್ಲ ಪಾತ್ರಗಳನ್ನು ನಿರ್ವಹಿಸುವಾಗ ಅವರು ಅದೆಷ್ಟು ಆ ಪಾತ್ರಗಳ ಕಷ್ಟ ಸುಖಗಳ ಯಾತನೆಯನ್ನು ಅನುಭವಿಸಿರಬೇಕು ಎನಿಸುತ್ತದೆ ನನಗೆ. ಬ್ರೆಕ್ಟ್ ಥಿಯರಿಯಂತೆ ಆಟದಲ್ಲಿ ಪಾನ್ ನಡೆಸುವಂತೆ ಪಾತ್ರಗಳನ್ನು ನಿರ್ವಹಿಸುವುದಕ್ಕೆ ಆಗುವುದಿಲ್ಲ.
ಪಾತ್ರಗಳ ನೋವು ಕಷ್ಟ ಸುಖಗಳು ಮೊದಲಿಗೆ ಬರಹಗಾರನದ್ದಾಗಿರಬೇಕಾಗುತ್ತದೆ. ತಾನು ಅನುಭವಿಸಿ ರಚಿಸಿದರೆ ಮಾತ್ರ ತನ್ನ ಓದುಗರಿಗೆ ಆ ಅನುಭವವನ್ನು ಕೊಡಬಲ್ಲ. ಸಾಮಾನ್ಯರಿಗೆ ಒಂದೇ ಬದುಕಾದರೆ ಕತೆಗಾರರಿಗೆ, ಅದರಲ್ಲಿಯೂ ಭೈರಪ್ಪನವರಂತಹ ಕಾದಂಬರಿಕಾರರಿಗೆ ಪಾತ್ರಗಳ ಜಗತ್ತಿನ ಹಲವಾರು ಬದುಕುವ ಅವಕಾಶ. ಹೀಗೆ ನಾನಾ ಪಾತ್ರಗಳ ಜಗತ್ತಿನಲ್ಲಿ ಬದುಕುತ್ತಾ ಬಹಳ ತೀಕ್ಷ್ಣವಾಗಿ ತಮ್ಮ ವಿಚಾರಗಳನ್ನು ಮಂಡಿಸುತ್ತಾ, ಅಧ್ಯಯನ ಮಾಡುತ್ತಾ, ಪ್ರವಾಸ ಕೈಗೊಳ್ಳುತ್ತಾ ಸದಾ ಚಟುವಟಿಕೆಯಿಂದ ಇರುತ್ತಿದ್ದವರು ವಯೋಸಹಜವಾಗಿಯೇ ಆದರೂ ಅನಾರೋಗ್ಯಕ್ಕೆ ಒಳಗಾಗಿ ನೆನಪಿನ ಸಾಮರ್ಥ್ಯ ಕಳೆದುಕೊಂಡು ತಡವರಿಸಿದರೆ, ಹೀಗೆ ಕಡೆಗೆ ಮಿಸುಕಾಡದಂತೆ ಚಲನೆ ಕಳೆದುಕೊಂಡು ಅಂಗಾತ ಮಲಗಿಬಿಟ್ಟರೆ ಅದನ್ನು ಅರಗಿಸಿಕೊಳ್ಳುವುದು ಬಹಳ ಕಷ್ಟದ ಕೆಲಸ.